ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭ. ಹೌದ್ರಿಪ್ಪ ಹೌದು. ನಿರ್ವಿಘ್ನಂ ಕುರುಮೇ ದೇವು ಸರ್ವ ಕಾರ್ಯಸು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೌದ್ರಿಪ್ಪ ಹೌದು. ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಅವತರಿಸಿ ಬಂದಿರತಕ್ಕಂತ ರೇವಣ ಸಿದ್ದೇಶ್ವರನ ಕರ್ತೃ ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಸೂರಮ್ಮ ದೇವಿಯ ಸುತ ಭರಮದೇವರ ಕಂದ. ಹೌದ್ರಿಪ್ಪ ಹೌದು. ದುಷ್ಟರನ್ನ ಸಂಹಾರ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ಶಿರಾಡೋಣ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಗುರು ವೀರದೇವರ ಕರ್ತೃ ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯ ಭೂಮಿ ದುಷ್ಟ ದೈತನನ್ನ ಮರ್ದನ ಮಾಡಿ ಭಕ್ತರಿಗೋಸ್ಕರವಾಗಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಕರೇಸಿದ್ದೇಶ್ವರನ ಕರ್ತೃ ಗದಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ ಏನಾಗೈತ್ರಿಪ್ಪ ಗುರುಜಿ ಅವರ ಕ್ವಾನೂರ ಗ್ರಾಮದಲ್ಲಿ ಏನಾಗೈತ್ರಿಪ್ಪ ಕರೇಸಿದ್ದೇಶ್ವರ ಗದ್ದಿಗೆಯ ಪೂಜಾರಿಗಳು ಹೌದು ತಮ್ಮ ಒಂದ ಪಾಳ್ಯದ ಪ್ರಕಾರವಾಗಿ ಕರೇದೇವರ ಒಂದ ಪೂಜೆಯ ಮುಕ್ತಾಯ ಸಮಾರಂಭ ಹೌದು 5 ದಿವಸದ ಪರ್ಯಂತರವಾಗಿ ತಮ್ಮ ಮನೆಗೆ ಆ ಭಗವಂತನನ್ನು ಬರಮಾಡಿಕೊಂಡು ಇವತ್ತ ಮುಕ್ತಾಯ ಕಾರ್ಯಕ್ರಮಕ್ಕ ಆ ಭಗವಂತನ ಗುಣಗಾನವನ್ನ ಕೇಳಬೇಕೆಂದು ಇಚ್ಛೆಯಿಂದ 2 ಮ್ಯಾಳಗಳನ್ನ ಕೂಡಿಸಿದ್ದೀರಿ. ಹೌದು ಕೂಡಿಸಾರಲ್ರಿಪ್ಪ ಗುರುಜಿ ಅವರ. ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಜಟಾಮಠದವರಿಗೂ ತತ್ವಜ್ಞಾನಿಗಳಿಗೂ ಏನ್ ಮಾಡ್ಬೇಕಾಗಿದ್ರಿಪ್ಪ ಸರಜೋಡಿಯಾಗಿ ಹಾಡ್ತಿರ್ತಕ್ಕಂತ ಕ್ವಾನೂರು ಗ್ರಾಮದ ಕರೇಸಿದ್ದೇಶ್ವರ ಗಾಯನ ಸಂಘದ ಎಲ್ಲಾ ಸರ್ವ ಸದಸ್ಯರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಇವತ್ತ ನಾವು ಮಾಡುವಂತ ಒಂದು ಸೇವಾದಲ್ಲಿ ಏನಾಗ್ತದ್ರಿಪ್ಪ ಹಾಡುವಂತ ಹಾಡಿನಲ್ಲಿ ಆಗ್ಲಿ ಮಾತಾಡುವಂತ ಮಾತಿನಲ್ಲಿ ಆಗ್ಲಿ ಹೌದು ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗಲಿ ಕೂಡ ಅನೇಕ ತಪ್ಪ ದೋಷಗಳು ಗೋಪಾಲ ಆಗ್ತಾವ. ಆಗ್ತಾವ್ರಿಪ್ಪ ಆಗತ್ತವ್ರಿಪ್ಪ. ಜ್ಞಾನಿ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾರ್ರಿಪ್ಪ ಜ್ಞಾನಿಗಳು? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರ. ಹಿಂಗಂದ್ರೆ ಏನ್ರಿಪ್ಪ ಗುರುಜಿ ಅವರ? ಭೂಮಿ ಮೇಲೆ ಎಲ್ಲಾರು ಬಲ್ಲವರೇ ಇಲ್ಲ, ಎಲ್ಲಾರು ಬಲ್ಲವರೇ ಇಲ್ಲ. ಹೌದು. ಮತ್ತ ಬಲ್ಲವರು ಬಾಳ ಜನ ಇಲ್ಲ. ಬಾಳ ಜನ ಇಲ್ಲ ಅಲ್ರಿಪ್ಪ. ಬಲ್ಲವರ ಅಧೀನಂದ್ರು ಕೂಡ ಅಂತವರಿಗೆ ಬಲ ಇಲ್ಲ. ನಾವು 2 ಮ್ಯಾಲಿನವರು ಬಂದ ಸೇವಾ ಮಾಡೋಕ್ಕಿಂತ ಪೂರ್ವದೊಳಗ ಏನಾಗಿದ್ರಿಪ್ಪ? ಬಹುಶಃ ಇನ್ನೂ ನಮ್ಮ ಭೂಮಿ ಮೇಲೆ ಏನಾಗಿದ್ರಿಪ್ಪ ಇಂಥ ಒಂದು ಪಾವನ ಕ್ಷೇತ್ರ ಪುಣ್ಯ ಭೂಮಿಯಲ್ಲಿ ಇನ್ನೂ ಒಂದು ಸಂಸ್ಕೃತಿ ಉಳ್ಕೊಂಡೈತಿ ಅಂದ್ರೆ ಹೆಮ್ಮೆ ಪಡುವಂತ ವಿಷಯ. ಆಯ್ತಲ್ರಿಪ್ಪ. ಅಕ್ಕ ಮಾಯವ ತಮ್ಮ ವೀರದೇವರ ತಾಯಿ ಸೂರಮ್ಮ ದೇವಿ ಮ್ಯಾಗ ಎಷ್ಟೊಂದು ಸೋಬಾನ ಪದದ ಅಚ್ಚುಕಟ್ಟಾಗಿ ಹಾಡಿರ್ತಕ್ಕಂತ ತಾಯಿ ತಂದೆಯರಿಗೆ ನಮ್ಮ ತಾಯಿ ಬಳಗಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ಶರಣಾರ್ಥಿಗಳನ್ನು ಹೇಳಿ ಬಹುಶಃ ಈ ಜಮಖಂಡಿ ತಾಲೂಕದಾಗ ತುಂಗಲ ಸಾವಳಗಿ ಕನ್ನೋಳಿ ಹೌದು ಹೆಣ್ಣುಮಕ್ಕಳು ಹಾಡಿರ್ತಕ್ಕಂತ ಸೋಬಾನ ಪದವನ್ನ ದೇವೇಂದ್ರ ಕುಮಾರ್ ಹಕಾರಿ ಅವರು ಒಂದು ಗ್ರಂಥವನ್ನ ಬರೆದ್ರು, ಕಾಡು ಹೂಗಳು ಅಂತ. ಹೌದ್ರಿಪ್ಪ ಹೌದು. ಆ ಗ್ರಂಥದೊಳಗ ಏನಾದ್ರಿಪ್ಪ? ಅಮೋಘ ಸಿದ್ಧಂದು, ಮಲಕಾರ ಸಿದ್ಧಂದು, ಮಾಧವಲಿಂಗಂದು, ಇದು ಅಲ್ಲದೆ ನಮ್ಮ ತೊದಲಬಾಗಿ ಮಡ್ಡಿ ಸಿದ್ಧಂದು ಅವ್ರ ಮ್ಯಾಗ ಹಾಡಿರ್ತಕ್ಕಂತ ಹಾಡುಗಳು ಬಂದಿದ್ದು. ಹೌದು. ಬಹುಶಃ ಒಂದು ಕೊನ್ನೂರು ಊರೊಳಗ ಇಂಥ ಒಂದು ತಾಯಂದಿರದಾರ ಅಂದ್ರ ಇವತ್ತು ನಾವು 2 ಮ್ಯಾಲಿನವ್ರು ಹಾಡೋದು
ಮುಖ್ಯ ಅಲ್ಲ. ಮತ್ತೇನ್ರಿಪ್ಪ? ತಾಯಂದಿರಿ ನೀವೇನ್ ಹಾಡಿದ್ರಿ ಅದನ್ನ ಇನ್ನೊಂದು ಸಲ 5 ಗಂಟೆಗೆ ಹಾಡ್ರಿ ಅಂದ್ರೆ ಈ ಫೋನಿನ ಮುಖಾಂತರ ನಮ್ಮ ಭಾರತ ದೇಶದ ತುಂಬಾ ಹೋಗ್ತದ. ತಾಯಂದಿರಿ ಒಂದು ಸಲ ನೀವು ನಸಿಕಿನಾಗ ಪದ್ಯವನ್ನು ಹಾಡ್ಬೇಕು. ಹಾಡ್ತಾರಿಪ್ಪ. ಯಾಕಂದ್ರ ಯಾಕ್ರಿಪ್ಪ? ಗಂಡ ಮಕ್ಕಳ ಭೂಮಿ ಮೇಲೆ ಹಾಡುದು ದೊಡ್ಡ ಮಾತಲ್ಲ. ತಾಯಂದಿರ ಬಾಯಿಲೆ ಇನ್ನೂ ಸಿದ್ಧರ ವಾಕ್ಯ ಬರ್ತಾವ ಅಂತ ನುಡಿಗಳು ಬರ್ತಾವ ಅಂದ್ರ ನೀವೇ ಸಾಕ್ಷಾತ್ ಮಾಯಮ್ಮ ತಾಯಿ, ನೀವೇ ಸಾಕ್ಷಾತ್ ಸೂರಮ್ಮ ದೇವಿ ಅಂತ ನಿಮ್ಮ ಪಾದಿಗೆ ನಮ್ಮ ಸಂಘದ ಸಲುವಾಗಿ ಸಂಘದ ಪರವಾಗಿ ನಮಸ್ಕಾರಗಳನ್ನು ಹೇಳಿ ತಾಯಂದಿರಿ ಎದ್ದು ಹೋಗ್ಬೇಡ್ರಿ. ಬೆಳಗು ಮುಂಜಾನೆ ಸಮಯದಲ್ಲಿ ಒಂದು ಪದ್ಯವನ್ನ ಹಾಡಿದ್ರಿ ಅಂದ್ರ ಆ ಫೋನಿನ ಮುಖಾಂತರ ದೇಶಾದ್ಯಂತ ನಿಮ್ಮ ವಾಣಿ, ನಿಮ್ಮ ಧ್ವನಿ, ನಿಮ್ಮ ಹಾಡ, ನಿಮ್ಮ ಮುಖ, ನಿಮ್ಮ ಚಿತ್ರ ನಾಡಿನ ತುಂಬ ಹೋಗ್ತದ. ತಾಯಂದಿರೇ ಇಲ್ಲಿ ಬಂದಿರತಕ್ಕಂತದಕ್ಕೂ ನಿಮ್ಮ ಜನ್ಮ ಸ್ವಾರ್ಥಕ್ಕಾಗ್ತದ. ನಿಮ್ಮ ಜನ್ಮ ಸ್ವಾರ್ಥಕ್ಕಾಗ್ತದ. ಅದಕ್ಕ ಸರಜೋಡಿ ಮ್ಯಾಲಿನೊಳಗ ನಮ್ಮ ಇದೇ ಊರಿನ ಗದ್ದಿಗೆ ಪೂಜಾರಿಗಳಾಗಿರ್ತಕ್ಕಂಥವ್ರು ನಮ್ಮ ಮಾಲಪ್ಪಣ್ಣವರು ಏನ್ ಮಾಡ್ಯಾರಿಪ್ಪ? ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ಯಾರಲ್ರಿಪ್ಪ, ಮಾತಾಡಿದ್ರು. ಹೌದು. ಇವತ್ತ ನಮ್ಮದ ಇದ್ದೂರು ಮ್ಯಾಲದ ಹಲೂರು ಸತ್ಯಪ್ಪನವ್ರು ಬಂದಾರಲ್ರಿಪ್ಪ. ಅವ್ರಂದ್ರ ಒಂದು ಸಕ್ರೆ ಗೊಂಬಿದ್ದಂಗ. ನಗಸ್ಬೇಕಂದ್ರ ನಗಸ್ತಾರ, ಅಳಸ್ಬೇಕಂದ್ರ ಅಳಸ್ಬೇಕ, ಕುಣಿಸ್ಬೇಕಂದ್ರ ಕುಣಿಸ್ತಾರ, ಹೌದು ಅನ್ನುವಂತ ಮಾತನ್ನ ಹೇಳಿದ್ರು. ಆ ಒಂದ ಕಲೆಯ ನನ್ನಲ್ಲಿ ಬರಬೇಕಾದ್ರ ರಾಯ ಹುಣ್ಣೂರು ಸಿದ್ಧ, ಕ್ವಾನೂರು ಕರಿದೇವರ, ಹುಲಜಂತಿ ಮಾಳಿಂಗರಾಯ, ಹೌದು ಕೂಡಿರ್ತಕ್ಕಂಥ ತಾಯಂದಿರು, ಗುರು ಹಿರಿಯರು, ನಿಮ್ಮಂತ ಒಂದು ಮಠಮನಿಯವರ ಆಶೀರ್ವಾದ ಪುಣ್ಯಾತ್ಮರೇ ನನ್ನಲ್ಲಿ ಆ ಕಲೆ ಬರಬೇಕಾದ್ರೆ. ಹೌದು ಹೌದು. ಇದು ವಿದ್ಯಾ ಅನ್ನುವಂಥದ್ದು ಹೆಂಗದ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು? ಇದು ಎಲ್ಲಿವರೆಗೆ ನಾವು ನವನಿ ತೆನೆಯಾಗಿರ್ತೀವಿ ಅಲ್ಲಿವರೆಗೆ ಈ ವಿದ್ಯೆ ಇರ್ತದ. ಇರ್ತದಲ್ರಿಪ್ಪ. ಆ ನವನಿ ತೆನೆ ಹೋಗಿ ಯಾವಾಗ ಸಜ್ಜೆ ತೆನೆಗತ್ತೆ ಸೆಟದ ನಿಲ್ತದೋ ಇದು ಗಾಳಿ ವಿದ್ಯೆ ಯಾವಾಗ ನಮ್ಮನ್ನ ಕೈ ಕೊಟ್ಟು ಹೋಗ್ತೈತಿ ಗೊತ್ತಾಗುದಿಲ್ಲ. ಒಟ್ಟ ಗೊತ್ತಾಗುದಿಲ್ರಿಪ್ಪ. ನಮ್ಮ ಜೀವನದ ಉದ್ದಕ್ಕೂ ನಾವು ಸಜ್ಜೆ ತನಿ ಆಗೋದು ಬೇಡ, ನವನಿ ತನಿ ಆಗೋನು ಅಂತ ಮಾತನ್ನ ಹೇಳಿ ಇವತ್ತ ಸಕ್ರೆ ಗೊಂಬೆಯ ಮಾತನ್ನ ಸವಿಯನು ಅನ್ನುವಂತ ಮಾತನ್ನ ನಮ್ಮ ಮಾಲಪ್ಪನವ್ರು ಹೇಳಿದ್ರು. ಹೇಳ್ಯಾರಲ್ರಿಪ್ಪ, ಕ್ವಾನೂರು ಮ್ಯಾಲಿಗೆ ಸವಿಯಾಕ ಅವಕಾಶ ಇಲ್ಲ ಸಕ್ರೆ ಗೊಂಬಿ ಮಾತ. ಕೂಡಿರ್ತಕ್ಕಂಥ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಜಟ ಮಠದವರಿಗೆ, ಕೇಳಾಕ ಬಂದವರಿಗೆ ಆ ಸಕ್ರೆ ಗೊಂಬಿ ತಿನ್ನುವಂತ ಅವಕಾಶ ಅವ್ರಿಗೆ ಐತಿವಿನ ನಮ್ಮ ಸರಜೋಡಿಯಾಗಿ ಬಂದಿರತಕ್ಕಂತ ಮ್ಯಾಲಿನವರಿಗೆಲ್ಲ. ಯಾಕ್ರಿಪ್ಪ? ಯಾಕೆ ಈ ಮಾತನ್ನ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ ಯಾಕ್ರಿಪ್ಪ ಅದು? ಪತ್ತಾರ ತಿಪ್ಪಿಯನ್ನ ಕೆದರಿದ್ರ ಏನೋ ಕಣ್ಣು ತೆಪ್ಪಿ ಒಂದು ಚೂರ ತಿಪ್ಪ್ಯಾಗ ಬಂಗಾರ ಸಿಗ್ತದ. ಕಸ ಹುಡುಗಿ ಒಗದಿರ್ತಾರ. ಅಕಸ್ಮಾತ್ ನಮ್ಮ ದೈವ ಚಲೋ ಇತ್ತಂದ್ರ ಒಂದ್ ಚೂರು ಸಿಗಬಹುದು. ಸಿಗಬಹುದಲ್ರಿಪ್ಪ. ಮತ್ತ ಹೋಗಿ ಹೋಗಿ ನಾವು ಇಲ್ಲಿಗಾರ ತಿಪ್ಪಿಯನ್ನ ಕೆದರಿದೇವಪ್ಪ ಅಂತಂದ್ರ ಅದ ಸಿಗುದಿಲ್ಲ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿ ಪತ್ತಾರ ತಿಪ್ಪದ ಸಕ್ರೆ ಗೊಂಬೆ ಸವಿಬೇಕಂತ ನೀವು ಕೂತಿರಿ ಕರೆ ಮಟ್ಟ ಮಂಡಿಗೆ ನಾವು ಬಂದಿವಿಪ್ಪ ಅಂತಂದ್ರ ನಿಮ್ಮ ಮಾತನ್ನ ನಾವು ಕೇಳಬೇಕಾಗ್ಯದಲ್ರಿಪ್ಪ. ನಮ್ಮ ಮಾತನ್ನ ದೈವ ಕೇಳಬೇಕಾಗ್ಯದ. ಹೌದು. ನಿಮ್ಮ ಮಾತನ್ನ ನಾವು ಕೇಳಬೇಕಾಗ್ಯದ, ನಮ್ಮ ಮಾತನ್ನ ಈ ದೈವ ಎಲ್ಲ ಕೇಳಬೇಕಾಗ್ಯದ. ಹೌದು, ಕೇಳ್ಬೇಕಾಗೈತಲ್ರಿಪ್ಪ. ಬುದ್ಧಿ ಮಾತಲ್ಲ. ನಿಮ್ಮ ಒಂದು ಆಶೀರ್ವಾದದಿಂದ ಆ ಗುರುನಾಥ ನನಗೇನು ವಿದ್ಯೆ ಕೊಟ್ಟಾನೋ ನಾನು ಕಲಿತಂತ ವಿದ್ಯೆದೊಳಗಿಂದ 4 ಮಾತುಗಳನ್ನ ನಿಮ್ಮ ಮುಂದೆ ನಾ ಇಡ್ತಾ ಇದ್ದೀನಿ. ಹೌದು. ಸತ್ಯ ಅನ್ನುವಂತಾದ ಸ್ವೀಕಾರ ಮಾಡ್ರಿ, ಅಸತ್ಯ ಅನ್ನುವಂತಾದ ಸರಿಸಿಡ್ರಿ. ಯಾಕೆ ಈ ಮಾತನ್ನ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಕತ್ತೀನಿ ಅಂತಂದ್ರ ಯಾಕ್ರಿಪ್ಪ ಅದು? ಇತ್ತಿತ್ಲಾಗ 2024ನೇ ಇಸ್ವಿಗೆ ಬಂದು ಏನಾಗೈತ್ರಿಪ್ಪ ಇಲ್ಲಿ ಕ್ವಾನೂರು ಗ್ರಾಮದೊಳಗ ಒಳ್ಳೆಯ ಹಿರಿಯ ಕಲಾವಂತರು ಅದಾರಲ್ರಿಪ್ಪ. ಆದ್ರೂ ಕೂಡ ದೇಶ ಸುತ್ತಿ ನೋಡ್ಬೇಕು, ಕೋಶ ಓದಿ ನೋಡ್ಬೇಕು. ದೇಶ ಸುತ್ತಿ ನೋಡ್ಬೇಕು, ಕೋಶ ಓದಿ ನೋಡ್ಬೇಕು. ಅದನ್ನ ದೇಶವನ್ನ ಸುತ್ತಿ ಕೋಶವನ್ನ ಓದಿ ನೋಡಿದಾಗ ತಿಳ್ತದ. ಅದನ್ನ ತಿಳಿದವ್ರು ಯಾರು ಇದ್ರ ನಮ್ಮ ಮಾಲಪ್ಪಣ್ಣ ಪೂಜಾರಿ ಅವರು. ಹೌದು, ಸುತ್ತಾರಲ್ರಿಪ್ಪ ಅವ್ರ ರಗಡ. ಅನೇಕ ಮಂದಿ ಅನೇಕ ತರ ಪುರಾಣ ಬರೆದಿಟ್ಟಾರ, ಓದಿದ್ರು ಮನಸ್ಸಿಗೆ ಶಾಂತಿ ಇಲ್ಲ. ಶಾಂತ ಆಗೋದಲ್ರಿಪ್ಪ. ಯಾಕೆ ಹಿಂಗ ಅಂತ ಕೇಳಿದ್ರ ಯಾಕ ನನ್ನ ಮನಸ್ಸಿಗೆ ಬಂದಂಗ ನಾ ಬರ್ದಿಟ್ಟೇನಿ, ಮಾಲಪ್ಪ ನನ್ನ ಮನಸ್ಸಿಗೆ ಬಂದಂಗ ಅವನೇ ಬರ್ದಿಟ್ಟಾನ. ಹೌದು. ಗೋಪಾಲನ ಮನಸ್ಸಿಗೆ ಬಂದಂಗ ಅವನೇ ಬರ್ದಿಟ್ಟಾನ.
ಆದ್ರ ಹಾ. ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೇಕಾದ್ರ ನಮ್ಮ ಮನಸ್ಸಿಗೆ ಆನಂದ ಆಗ್ಬೇಕಾದ್ರ ಏನ್ ಮಾಡ್ಬೇಕ್ರಿಪ್ಪ? ಮಗ ಅಲ್ಲೋದ ನಿಲ್ಲಬೇಕಾದ್ರ ತಾಯಿ ಎದಿ ಹಾಲವೇ ಕಾರಣ ಹೆಂಗೋ ಹಾ ಹಾ ಹಂಗ ಇವತ್ತ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೇಕಾದ್ರ ನಮಗ ಆನಂದ ಆಗ್ಬೇಕಾದ್ರ ಆದ್ರ ಮಠಮನಿ ಅವರು ಅನ್ನುವಂತ ತಾಯಿ ಎದಿ ಹಾಲ ಕಾರಣದ ಮಠಮನಿ ಅವರ ಕಡೆಯಿಂದ ಮಾತು ಕೇಳೋದು ನಮ್ಮ ಕರ್ತವ್ಯ ಅದ. ಹೌದ್ 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 ಹೌದ್. ಪುಣ್ಯಾತ್ಮರೇ, ಹಾ ಹಾ ಹಾ. ಈ ಮಾತನ್ನ ನಾವ್ ಯಾಕೆ ಹೇಳ್ಬೇಕಾಗ್ತದ ಅಂತಂದ್ರ ಯಾಕ್ರಿಪ್ಪ? ಈಗ ಎಷ್ಟೋ ಸಾವಿರ ಗ್ರಂಥಗಳು ಬಂದಾವ ನಮ್ಮ ಹಾಲು ಮತ್ತದ್ದು ಬಂದಾವಲ್ರಿಪ್ಪ? ಪುಸ್ತಕಗಳ ಪ್ರಿಂಟ್ ಆಗಿ ಬಂದಾವ. ಹಾ ಹಾ. ಇಲ್ಲಿ ದೈವದ ಮುಂದೆ ಒಂದೇ ಮಾತು ಹೇಳ್ತೀನಿ, ಏನ್ರಿಪ್ಪ ಅದು? ಪುಸ್ತಕ ಮೊದಲು ಏನು ಮಸ್ತಕ ಮೊದಲು? ಮಸ್ತಕರಲ್ಲಪ್ಪ. ಮಸ್ತಕ ಅಂದ್ರೆ ಏನು? ತಿಳಿಯಲ್ಲ ಮತ್ತೆ ಸಾವಕಾಶ ಹೇಳ ಬೇಡ. ಹಾ. ಯಾರ್ದೇನ್ ತುಡುಗ್ ಮಾಡಿದೇನು? ಏನಿಲ್ರಿಪ್ಪ. ಏನದು? ತಲಿ. ಹಾ ಹಾ ಹಾ. ಇದು ತಲಿ. ಹಾ ತಲಿ ಆಗಿರ್ಲಿ. ಹೌದ್ ಹೌದು, ಹಂಗ ಹೇಳ್ತಾರ ಗೊತ್ತ ನನಗೆ. ಅಡಿಗೆ ಮಾಡು ಒಲೆ ಆಗಬಾರ್ದು. ಹೌದ್ ಹೌದ್. ಇದು ತಲಿ ಆಗಿರ್ಬೇಕು. ಹೌದು. ಮೊದಲ ಮಸ್ತಕ, ತದನಂತರ ಪುಸ್ತಕ. ಪುಸ್ತಕದ ಬೆನ್ನ ಹತ್ತಿ ನಮ್ಮ ತಲಿ ತಲಿ ಆಗಿ ಹೋಗಿಲ್ಲ, ಅಡಿಗೆ ಮಾಡು ಒಲೆ ಹೋದವ. ಹೌದ್ರಿಪ್ಪ ಹೌದು. ಇಂಥ ಒಂದು ಪುಣ್ಯ ಸ್ಥಾನ, ಪಾವನ ಕ್ಷೇತ್ರ ಕ್ವಾನೂರು ಗ್ರಾಮಕ್ಕೆ ಇವತ್ತಿನ ದಿವಸ ನಾವು ಕಾರ್ಯಕ್ರಮಕ್ಕೆ ಬಂದೀವಿ ಅಂತಂದ್ರ ಮಾಳಪ್ಪಣ್ಣನಕ್ಕಿಂತಲೂ ನಮ್ಮ ಪಾವಡಣ್ಣವ್ರ ಜೋಡಿ ಹೆಚ್ಚಿನ ವಾದ ನಂದದ. ಮಾಳಪ್ಪಣ್ಣನಕ್ಕಿಂತಲೂ ಪಾವಡಣ್ಣವ್ರ ಜೋಡಿ ಹೆಚ್ಚಿನ ವಾದದ. ಯಾಕೆ ವಾದದ ಕೇಳ್ರಿಲಿ? ಯಾಕ್ರಿಪ್ಪ ಅದು? ಮಗ ತಂದೆ ಜೋಡಿ ಯಾಕೆ ನ್ಯಾಯ ಮಾಡ್ತಾನ? ಆಸ್ತಿ ಸಲುವಾಗಿ. ಚೆನ್ನಾಗ ಒಂದ ಕಾಣ್ತೈತು. ಪುಣ್ಯಾತ್ಮರೇ, ಆಕಳ ತರು ಬಿಡಬೇಕಾದ್ರ ಅದಕ್ಕ ಕರ ಬೇಕು. ಕರ ಬೇಕಲ್ರಿಪ್ಪ? ಕರ ಬೇಕು. ಹೌದು. ಹಲ್ಲೂರಾಮ್ ಒಂದು ಕರ ಇದ್ದಂಗ ಕ್ವಾನೂರಾಮ್ ಒಬ್ಬ ಇದ್ದಂಗ. ಹೌದು. ಈ ಆಕಳವನ್ನ ಹಿಂಡಿ ಕರುವಿನ ಸಲುವಾಗಿರ ಆಕಳ ತರು ಬಿಟ್ಟು ದೈವಕ್ಕೆ ಇವತ್ತು ಹಾಲ ಉಣಿಸ್ಬೇಕಾಗ್ಯದ. ಉಣಿಸ್ಬೇಕಾಗಿದ್ದಲ್ರಿಪ್ಪ. ಇವತ್ತು ಪ್ರಶ್ನೆ ಘರ್ಷಣೆ ಯಾವ್ಯಾವ್ದು ಬೇಡ, ಒಟ್ಟ ಏನು ಬೇಡ್ರಿಪ್ಪ ಇಲ್ಲಿ. ಇವತ್ತ ನಿಮ್ ಊರಿಗೆ ನಾವು ಬಂದೀವಿ ಅಂತಂದ್ರ ನಾವ್ ಇನ್ನೂ ಬಾಳ್ಬೇಕಾಗ್ಯದ, ಬೆಳಗಬೇಕಾಗ್ಯದ. ಮಾಲಪ್ಪಣ್ಣವ್ರು ನಾವು. ಹೌದು. ನೀವು ಎಷ್ಟೋ ವರ್ಷದಿಂದ ಹಾಡ್ಕೋತ ಬಂದಿರಿ ಪೌಡಣ್ಣವ್ರ. ಹೌದು. ನಿಮ್ಮ ಮುಖದಿಂದ ಬಂದಿರತಕ್ಕಂತ ವಾಕ್ಯಗಳನ್ನ ಮಾಲಪ್ಪಣ್ಣ ಹೇಳ್ರಿ. ಮಾಲಪ್ಪಣ್ಣನ ಬಾಯಿಲಿ ನಾವು ನೀವೆಲ್ಲರೂ ಕೇಳಿ ಪುನೀತರಾಗೋನು ಆಗೋಣಲ್ರಿಪ್ಪ. ಒಂದು ಮಾತನ್ನ ಮುಮ್ಮ್ಯಾಗ ಹಾಡುವಂತವ್ರು ಅಣ್ಣಗಳು. ಬಹುಶಃ ಅವ್ರ ಹೆಸರು ನಮಗ ಹನುಮಂತನವ್ರು ಹಾಡಿದ್ರು. ಏನ್ ಹೇಳ್ತಿರಪ್ಪ? ಹಾಲಿನಂತ ದೇವರ ಬಾ ನನ್ನ ಶೀತಾಳದಂತ ಪೂಜಾರಿ. ಹೌದು. ಶೀತಾಳದಂತ ಪೂಜಾರಿ ಬಾ ನನ್ನ ಸಮುದ್ರದಂತ ಭಕ್ತಾನೋ. ಲಕ್ಷ ಕಡೆ ಇರ್ಲಿ. ಯಾಕ ಈ ಮತ್ತನ್ನ ಎಷ್ಟು ಚಂದ ಜೋಡಿಸ್ಯಾರ ನೋಡ್ರಿ. ಹಾಲಿನಂತ ದೇವರ ಕ್ವಾನಗನೂರ ಕರೆಸಿದ್ದ. ಶೀತಾಳದಂತ ಪೂಜಾರಿ ಹುಲಿಜಂತಿ ಮಾಲಿಂಗರಾಯ. ಹೌದು. ಸಮುದ್ರದಂತ ಭಕ್ತ ಯಾರಿಪ್ಪ? ಮುಕ್ಕನಾಡ ದೈಗೊಂಡಗೌಡ. ಹೌದು. ನೋಡಪ್ಪ, ಭಕ್ತನ ಓದಿ ಯಾವ ಜಾಗಕ್ಕೆ ಇಟ್ಟಾರ ನಮ್ಮ ದೇವರುಗಳು. ಅಂತ ದೊಂಕನಾಡದ ದೈಗೊಂಡಗೌಡ ಕ್ವಾನೂರ ಮಠಕ್ಕೆ ಬಂದ. ಬಡತಾನ ಹಿಂಗಿಸಿಕೊಂಡು ಗುರುವಿನ ಪಾದಿಗೆ ಎರಿಗೆ ಸಿರಿತಾನ ತಗೊಂಡು ಹೋದ ಭಂಡಾರ ಮುಖಾಂತರವಾಗಿ. ಹೌದ್ರಿಪ್ಪ. ಹೌದು. ಹೌದಾ? ಈ ಪುಣ್ಯ ಭೂಮಿಗೆ, ಈ ಪಾವನ ಕ್ಷೇತ್ರಕ್ಕ ಇಂಥ ಒಂದು ಜಾಗಕ್ಕೆ ಬಂದ ತನ್ನ ಬಡತಾನವನ್ನು ಹಿಂಗಿಸಿಕೊಂಡು ಸಿರಿತಾನ ತಗೊಂಡು ಹೋದ ಭಂಡಾರ ಮುಖಾಂತರವಾಗಿ ಮಾಳಿಂಗರಾಯ ಜಾಮೀನಾಗಿ ಕರೆದೇವರ ಕಡೆಯಿಂದ ಭಂಡಾರ ಕೊಡಿಸಲ್ಲ. ದೈಗೊಂಡಗೌಡಗ ಕರೆದೇವರ ಮಾಳಿಂಗರಾಯ ಏನ್ ಮಾಡ್ಯಾರಿಪ್ಪ? ಧರ್ಮ ಮಾಡ್ಯಾರೋ ಏನು ಕರ್ಮ ಮಾಡ್ಯಾರೋ? ಧರ್ಮನ ಮಾಡ್ಯಾರಲ್ಲ, ಒಳ್ಳೇದ ಮಾಡ್ಯಾರ. ಹೌದು. ಬಡತಾನ ಕಳೆದಾರ, ಸಿರಿತಾನ ಕೊಟ್ಟಾರ. ಇದು ಧರ್ಮ ಹೌದಿಲ್ಲ? ಹೌದು. ಮಾಲಿಂಗರಾಯ ಜಾಮೀನಾಗಿ ದೈಗೊಂಡಗೌಡಗ ಒಂದು ಮಾತು ಹೇಳಿದ್ದ. ನನ್ನ ಗುರುವಿನ ಮಠದ ಮುಂದ ಕರಿ ಕಟ್ಟಿದ ಹಬ್ಬ ಹಾಕಬೇಕಂತ ವಚನ ತಗೊಂಡಿದ್ದ. ಹೌದಾ? ಹತ್ತಿನಂತ ದೈಗೊಂಡಗೌಡು ವಚನ ಕೊಟ್ಟಾನ. ವಚನ ಕೊಟ್ಟನಲ್ರಿಪ್ಪ. ಇಲ್ಲಿ ಹಾಲಿನಂತ ದೇವರಿಗೆ ಅಂದಾರ, ಶೀತಾಳದಂತ ಪೂಜಾರಿ ಅಂದಾರ, ಸಮುದ್ರದಂತ ಭಕ್ತ ದೈಗೊಂಡಗೌಡಗ ಅಂದಾರ. ಅಂತ ದೈಗೊಂಡಗೌಡ ಸಿರಿತಾನ ತಗೊಂಡು ಹೋಗಿ ಕ್ವಾನೂರು ಮಠಕ್ಕೆ ಹಬ್ಬ ಹಾಕಾಕ ಬರ್ಬೇಕಾದ್ರ ಸಾದಾ ಬಂದಿಲ್ಲ ಅವ. ಸಾಧಾರಣ ಬಂದಿಲ್ರಿಪ್ಪ ಅವ.
ಮೊದಲು ಎಲ್ಲಾ ದೇವ್ರಿಗೆ ನಡ್ಕೊಂಡ ಕಾಡಾಟ ಬೆನ್ನ ಹತ್ತು ಹೆಂಡತಿ ಮಾತು ಕೇಳ್ದ ಯಾವುದೂ ದಂಡಿ ಹಿಡಿಲಿಲ್ಲ. ದಂಡಿ ಹಿಡಿದ್ರಿಪ್ಪ. ಕಡೆಗೆ ಅರುವುಂಟಾಗಿ ಹಾ ಕೊನ್ನೂರು ಮಠಕ್ಕೆ ಹಬ್ಬ ಹಾಕ್ತೀನಂತ ಮಾತು ಕೊಟ್ಟು ಬಂದ. ಬಂದನಲ್ರಿಪ್ಪ. ಅಂತ ಸಮುದ್ರದಂತ ಭಕ್ತ ಈ ಮಠಕ್ಕ ಹಾ ಹಬ್ಬ ಕರಿ ಕಟ್ಟಿದ್ದ ಹಕ್ಕಾಕ ಬರಬೇಕಾದ್ರ ಹಾ ಹಾ ವಿಷದ ಬಾಯಿ ಒಳಗೆ 7 ಸೌದೆ ಹೂ ಬಿಟ್ಟಾನಲ್ರಿಪ್ಪ. ಅಂಗಲ ತುಂಬಾ ಇಂಗಲ ಗೂಟ ಹೊಡೆದಾನ. ಹೌದಾ? ಹಾ ಹಾ ಬೋರು ಜಾಳಿಗೆ ಹೊಡೆದಾನ. ಹಾ ಹಾ ಮುಂದ ಚೌಮೂಲಿ ರಂಗ ಹೊಯ್ಸ್ಯಾನ. ಬಂಗಾಳಿ ದೇಶದಿಂದ ವಿದ್ಯಾಕೋರ ಬುದ್ಧಿಕೋರ ಗಾಡಿಕೋರ ಮೂಡಿಕೋರನ್ನ ಎಲ್ಲಾರನ್ನು ಕರ್ಸ್ಯಾನ. ಕರ್ಸ್ಯಾನಲ್ರಿಪ್ಪ. ಎದ್ರ ಸಂಬಂಧ? ಮಾದೇಂಗರಾಯನ ಕರೆ ದೇವ್ರನ್ನ ಪ್ರಾಣ ತೆಗಿಯೋ ಸಂಬಂಧ. ನೋಡಪ್ಪ, ಇಂಥ ಒಂದು ಧರ್ಮದ ಕಾರ್ಯ ಮಾಡಿದ ಸಿದ್ಧರಿಗೆ ಇಂಥ ಒಂದು ಕೋಡಿ ಬುದ್ಧಿ ದೈಗೊಂಡ ಗೌಡನಲ್ಲಿ ಯಾಕೆ ಬತ್ತು ಅಂತ ಇವರಿಬ್ಬರು ಕೂಡ ಅವಾಗ ಏನು ಮಾಡಿದ್ರು? ಹೌದ್ 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 ಹೆಂಗ ಮತ್ತೆ ಬರ್ಬರ ಜೊತೆ ಮತ್ತೆ ಇವತ್ತಿನ ದಿವಸ ನೀನು ಮೂಗಿನ ಸಂಗದ ಹೊಡಿತೀನಿ. ಎಲ್ಲಾ ಕಡೆ ನಗಚರಿಕೆ ಮಾಡು. ಇದು ನಕ್ಕವ್ರ ಬಾಯಿ ಮೇಲೆ ಒದ್ದು ಹಲ್ಲು ಮುರಿಯುವಂತ ಶಕ್ತಿ ಇರೋದ ಈ ಜಾಗದವ್ರು. ತರಕಿಡು. ಅವನಿಗೆ 80 ಅದಾವ, ನಿನಗಿನ 30 ಅದಾವ. ಇನ್ನ 50 ವರ್ಷ ಕಮ್ಮಿ ಇದೀನಿ. ಬಾಳ ಕಮ್ಮತ್ರಿ. ಸಮತೋಲಕ್ಕೆ ನೋಡಿ ಮಾತಾಡುತ್ತವ. ಇಲ್ಲಿ ವಿಷಯ ಬಾಳ ಚಂದ ಅದ. ಏನ್ರಿಪ್ಪ? ಇವತ್ತು ಪ್ರಶ್ನೆ ಅಲ್ಲ, ದೈಗೊಂಡ ಗೌಡನ ಕಥಾಭಾಗ ಕಾನೂರು ಮಟ್ಟದೊಳಗಿನ ಸಿದ್ಧಾಟಿಗೆ ನಮಗೆ ದಯವಿಟ್ಟ ನಮ್ಮ ಸಂಘದ ವತಿಯಿಂದ, ಕಾನೂರ ಗ್ರಾಮದ ನಮ್ಮ ತಾಯಂದಿರ ವತಿಯಿಂದ, ಅಣ್ಣ ತಮ್ಮಂದಿರ ವತಿಯಿಂದ, ನಮ್ಮ ಪವಾಡನಾಗ ಮಾಲು ಅಣ್ಣಾಗ ನಮ್ಮ ಸಂಘದ ಪರವಾಗಿ ಇನ್ನೊಂದು ಸಲ ನಮಸ್ಕಾರ ಹೇಳ್ತೀನಿ. ಸದರಿ ಗ್ರಾಮದ ಜನ ಕಾನೂರ ಮಟ್ಟಕ್ಕೆ ಬರ್ಬೇಕಾದ್ರ ಇಂಥ ಒಂದು ಶಕ್ತಿ ಪವಾಡ ಪುರುಷ ಸಿದ್ಧಿ ಪುರುಷ ಇಲ್ಲಿ ಅದಾನಂತ ಅವ್ರಿಗೆ ಯಾರು ಹೇಳಿದ್ರು? ಆ ಸದರಿ ಗ್ರಾಮ ಅವಾಗಿತ್ತು. ಈ ಸದ್ಯ ಜಾಗಕ್ಕೆ ಯಾವ ಊರತ್ತ ಕರೀತಾರ? ಒಂದು ಕಥಾ ಭಾಗವನ್ನು ನನಗೆ ತಿಳಿಸಿಕೊಟ್ರಿಪ್ಪ ಅಂತಂದ್ರ, ಈ ಸತ್ಯ ಧರ್ಮರ ಸಿದ್ಧರ ಜಾಡಿ ಒಳಗೆ 38 ವರ್ಷ ಹಾಡಿದಕ್ಕ ನನ್ನ ಜನ್ಮ ಸೋರ್ತಕ್ಕಾಯ್ತು ಅಂತ ಈ ಸಮಾಜದ ಕೈ ಎತ್ತಿ ಹೇಳ್ತೀನಿ. ಪುಣ್ಯಾತ್ಮರೇ, ಸಮಾಜದ ಕೈ ಎತ್ತಿ ಹೇಳ್ತೀನಿ. ಮಾತನಾಡಬಾರ್ದು, ಮಾಣಿಕ್ಯವಾಗಿರ್ಬೇಕು. ಇವತ್ತಿನ ದಿವಸ ಬಹಳ ಮಾತನಾಡಲಾರ್ದೆ ಹಾಡ ನಮ್ಮ ಕಡೆ ಕೇಳ್ರಿ. ಸಿದ್ಧರ ಸಿದ್ಧಾಟಿಗೆ ದೈಗೊಂಡ ಗೌಡೊಂದು ಮತ್ತು ಕರೆದೇವರ ಇತಿಹಾಸವನ್ನ ಪವಾಡನ ಮತ್ತು ಮಾಲವಣ್ಣನ ಕಡೆಯಿಂದ ಕೇಳ್ರಿ ಕೇಳಿ ಕೂಡಿರ್ತಕ್ಕಂತ ಗುರು ಹಿರಿಯರು ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಬಾ ಸದ್ಗುರು